ನೋಡಿ, ಅಣ್ಣ ಅವರು ನಮ್ಮನ್ನೆಲ್ಲ ಆಗಲಿ ಇವತ್ತಿಗೆ 19 ವರ್ಷಗಳಾಯಿತು. ಕಂಠೀರವ ಸ್ಟುಡಿಯೋದಲ್ಲಿ ಕುಟುಂಬಸ್ಥರು ಪೂಜೆಯನ್ನ ನೆರವೇರಿಸಿದ್ರು. ಡಾಕ್ಟರ್ ರಾಜ್ಕುಮಾರ್ ಅವರ 19ನೇ ವರ್ಷದ ಪುಣ್ಯ ಸ್ಮರಣೆ. ಅಭಿಮಾನಿಗಳಿಂದಲೂ ಕೂಡ ಅಣ್ಣ ಅವರ ಸ್ಮಾರಕ ದರ್ಶನವನ್ನ ಮಾಡಲಾಗ್ತಾ ಇದೆ. ಅಪ್ಪು ಸಮಾಧಿಗೂ ಕೂಡ ರಾಘಣ್ಣ ಕೈ ಮುಗಿದಿದ್ದಾರೆ. ಕುಟುಂಬಸ್ಥರಿಂದ ಡಾಕ್ಟರ್ ರಾಜ್ ಸಮಾಧಿಗೆ ಪೂಜೆಯನ್ನ ಸಲ್ಲಿಸಲಾಗ್ತಿದೆ. ಕಂಠೀರವ ಸ್ಟುಡಿಯೋದ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಅಭಿಮಾನಿಗಳಿಂದಲೂ ಕೂಡ ಸ್ಮಾರಕ ದರ್ಶನ ಆಗ್ತಾ ಇದೆ. ಒಂದ್ ಕಡೆ ಕುಟುಂಬಸ್ಥರು ಪೂಜೆ ಪುನಸ್ಕಾರಗಳನ್ನ ನೆರವೇರಿಸ್ತಾ ಇದ್ದಾರೆ. 19ನೇ ವರ್ಷದ ಪುಣ್ಯ ಸ್ಮರಣೆ. ಇವತ್ತಿಗೂ ಕೂಡ ಅವರ ಸಿನಿಮಾಗಳನ್ನ ನೋಡ್ತಾ ಇದ್ರೆ ಬೇಜಾರೇ ಆಗೋದಿಲ್ಲ. ಎಷ್ಟು ನೋಡಿದ್ರು ಕೂಡ ಯಾವ ಸಿನಿಮಾ ಕೂಡ ಬೇಸರ ಅಂತ ಅನ್ಸೋದಿಲ್ಲ. ಅಂತಂತ ಅದ್ಭುತ ಸಿನಿಮಾಗಳನ್ನ ಕೊಟ್ಟಂತಹ ಮೇರು ನಟ ಡಾಕ್ಟರ್ ರಾಜ್ಕುಮಾರ್ ಅವರು ಇವತ್ತು ನಮ್ಮನ್ನೆಲ್ಲ ಅಗಲಿ 19 ವರ್ಷಗಳಾಗಿದೆ. 19ನೇ ವರ್ಷದ ಪುಣ್ಯ ಸ್ಮರಣೆ ಇವತ್ತು. ಅಪ್ಪಾಜಿ 19 ವರ್ಷ ನಾವು ಹೇಗೆ ಕಳೆದ್ವಿ ಅಂತ ಗೊತ್ತಾಗ್ತಿಲ್ಲ. ಜನ ಬರ್ತಾನೆ ಇದ್ದಾರೆ, ವರ್ಷ ಜನ ಬಂದು ಪ್ರೀತಿ. ಇನ್ನೇನು ಅಪ್ಪಾಜಿನ ಕೇಳ್ಕೊತಾರೆ, ಈ ವರ್ಷ ಮಳೆ ಬೆಳೆ ಚೆನ್ನಾಗಾಗ್ಲಿ ನಮ್ಮ ರಾಜ್ಯಕ್ಕೆ ಅಂತ ಅವ್ರನ್ನ ಕೇಳ್ಕೊಂಡು ಎಲ್ಲರೂ ಪೂಜೆ ಮಾಡ್ಕೊಂಡು ಬಂದಿದ್ದೀವಿ. ಅವ್ರ ಆಶೀರ್ವಾದ ಎಲ್ಲರಿಗೂ ಇರಲಿ. ಅಭಿಮಾನಿ ದೇವರುಗಳಿಗೆ ನನ್ನ ನಮಸ್ಕಾರ. ಪ್ರೀತಿ ಬೆಲೆ ಕೆಟ್ಟಕ್ಕಾಗಲ್ಲ. ಅಭಿಮಾನಿ ದೇವರುಗಳು ಅಪ್ಪಾಜಿ ಅವ್ರಿಗೆ ಇರೋದೊಂದು ನೆನಪದು. ಅದು ಸಂಬಂಧನೇ ಹಾಗೆ. ಆ ಪ್ರೀತಿ ಹೋಗಲ್ಲ, ವರ್ಷ ಬರ್ತಾನೆ ಇರ್ತದೆ. 19ನೇ ವರ್ಷದ ಎಲ್ಲರಿಗೂ ನಮಸ್ಕಾರ. ಇದನ್ನ ಹುಟ್ಟಿದ್ದಂಗೆ ತಿರುದಂಗೆ ಒಂದು ಪುಣ್ಯ ದಿನ. ಆ ಪುಣ್ಯ ದಿನಕ್ಕೆ ನಾವೆಲ್ಲರೂ ಆಗಮಿಸಿದ್ದೇವೆ. ಭಗವಂತ ಕುಟುಂಬದವರಿಗೆ ಹಾಗೂ ಸರ್ವರಿಗೂ ಒಳ್ಳೇದು ಮಾಡಲಿ. ಯಾಕೆಂದ್ರೆ ಏನೋ ಈಗ ನೀವು ಮೈಕ್ ಅಲ್ಲಿ ನಾನು ಮಾತಾಡ್ತಾ ಇರ್ಬೇಕು ಅನ್ಸುತ್ತೆ. ಆದ್ರೂ ಇರ್ತಕ್ಕಂಥ ವಿಷಯನ ಕುಲಂಕುಷವಾಗಿ ಮಾತಾಡಿದಾಗ ಅದಕ್ಕೆ ಒಂದು ನ್ಯಾಯ ಬರ್ತದೆ, ಅರ್ಥ ಬರ್ತದೆ. ಎಲ್ಲರಿಗೂ ನಮಸ್ಕಾರ.